ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಹೊಸದೊಂದು ನೋಟಿಫಿಕೇಶನ್ ನಾವು ನೋಡ್ತಾ ಇದ್ದೀವಿ. ಗೆಳೆಯರೆ, ನೋಟಿಫಿಕೇಶನ್ ನಾವು ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಹಾಕುವಂಥ ನೋಟಿಫಿಕೇಶನ್ ಆಗಲಿ, ಕ್ಲಾಸಸ್ ಆಗಲಿ ತಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಹೊಸ ನೋಟಿಫಿಕೇಶನ್ನ. ಗೆಳೆಯರೆ, BSF ಹೆಡ್ ಕಾನ್ಸ್ಟೇಬಲ್ RO ಆ್ಯಂಡ್ RM ನೇಮಕಾತಿ 2025 1121 ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಅದರ ವಿವರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಏನು ಅರ್ಹತೆ ಇದೆ, ಏನು ಕ್ವಾಲಿಫಿಕೇಷನ್ನ ಕೇಳಿದ್ದಾರೆ, ಏನು ಡೇಟ್ ಆಫ್ ಎಂಡ್ ಏನಿದೆ, ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗುತ್ತೆ, ಯಾವಾಗ ಓಪನ್ ಆಗುತ್ತೆ, ಬನ್ನಿ ಗೆಳೆಯರೆ ನೋಡೋಣ. ಗೆಳೆಯರೆ, BSF ನೇಮಕಾತಿ 2025 ಗಡಿ ಭದ್ರತಾ ಪಡೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ 1121 ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ 2025 ITI ಕೇಳಿದ್ದಾರೆ. 12ನೇ ತರಗತಿಯ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಅರ್ಜಿಯು 24/8/2025 ಪ್ರಾರಂಭವಾಗುತ್ತದೆ ಮತ್ತು 23/9 ಅಂದರೆ ಸೆಪ್ಟೆಂಬರ್ 23, 2025 ಮುಕ್ತಾಯಗೊಳ್ಳುತ್ತದೆ. ನೆನಪಿರಲಿ, ಆಗಸ್ಟ್ 24, 2025 ಅರ್ಜಿ ಆನ್ಲೈನಲ್ಲಿ ಓಪನ್ ಆಗುತ್ತೆ. ಸೊ ಕ್ಲೋಸ್ ಆಗೋ ಡೇಟ್ ಬಂದ್ಬಿಟ್ಟು 23 ಸೆಪ್ಟೆಂಬರ್ 2025 ಕ್ಲೋಸ್ ಆಗುತ್ತೆ. ಅಭ್ಯರ್ಥಿಯು BSF ವೆಬ್ಸೈಟ್ bsf.government.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಯಾವುದೇ ರೀತಿಯ ಆಫ್ಲೈನ್ ಅರ್ಜಿಗಳು ಪರಿಗಣನೆಗೆ ತೆಗೆದುಕೊಳ್ಳಲಾಗೋದಿಲ್ಲ. ಓಕೆ, ಸೊ ಅದೇ ರೀತಿ BSF ನೇಮಕಾತಿ 2025 ಅಧಿಸೂಚನೆ PDF ಡೌನ್ಲೋಡ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ PDFನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ಗೆ ಹೋಗ್ಬಿಟ್ಟು ತಾವು PDFನ ಅಲ್ಲೇ ಕೂಡ ಓದ್ಕೋಬಹುದು ಅಥವಾ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಗೆಳೆಯರೆ. ಓಕೆ, BSF ಹೆಡ್ ಕಾನ್ಸ್ಟೇಬಲ್ ನೇಮಕಾತಿ 2025 ಅಧಿಸೂಚನೆಯ PDF ಅನ್ನು 13/8/2025 bsf.government.in ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಸಂಪೂರ್ಣ ಉದ್ಯೋಗ ವಿವರಗಳು, ಖಾಲಿ ಹುದ್ದೆ, ವಯಸ್ಸಿನ ಮಿತಿ, ಅರ್ಜಿ ಶುಲ್ಕ, ಆಯ್ಕೆ ಪ್ರಕ್ರಿಯೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನದ ಕುರಿತು ಲೇಖನದಿಂದ ಪರಿಶೀಲಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ತಾವು ಪರಿಶೀಲನೆ ಮಾಡಿಬಿಟ್ಟು ಆ ಹುದ್ದೆಗೆ ತಾವು ಅರ್ಹರಾಗಿದ್ದರೆ ಮಾತ್ರ ಅದಕ್ಕೆ ತಾವು ಅಪ್ಲೈ ಮಾಡಿ. ಓಕೆ, ನೀವು ಎಲ್ಲ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಮತ್ತು ರಾಜ್ಯ ಸರ್ಕಾರಿ ಉದ್ಯೋಗಗಳ ಎಲ್ಲ ಇತ್ತೀಚಿನ ಸರ್ಕಾರಿ ಫಲಿತಾಂಶ ನವೀಕರಣಗಳನ್ನು ಪರಿಶೀಲಿಸಬಹುದು ಅಂತ ಹೇಳಿದ್ದಾರೆ. ಯಾಕಂದರೆ ಕೆಲವೊಂದು ಚೇಂಜಸ್ ಆಗಿರುತ್ತೆ. ಕಾಸ್ಟ್ ಆಗ್ಬೋದು, ಸಬ್ ಕಾಸ್ಟ್ ಆಗ್ಬೋದು, SC ST ಕ್ರೀಮಿ ಲೇಯರ್ ಆಗಿರ್ಬೋದು, OBC ಆಗಿರ್ಬೋದು, ಅಥವಾ ಎಕನಾಮಿಕ್ ವೀಕರ್ ಸೆಕ್ಷನ್ ಆಗಿರ್ಬೋದು. ಇವೆಲ್ಲ ಏನಿರುತ್ತೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಅದೇನೇ ಆಗಿದ್ರೂ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಮತ್ತು ರಾಜ್ಯ ಸರ್ಕಾರಿ ಉದ್ಯೋಗಗಳ ಎಲ್ಲ ಇತ್ತೀಚಿನ ಸರ್ಕಾರಿ ಫಲಿತಾಂಶಗಳ ನವೀಕರಣಗಳನ್ನು ನೋಡಿಕೊಂಡು ತಾವು ಅಪ್ಲಿಕೇಶನ್ನ ಹಾಕಿ ಅಂತ BSFನವರು ಹೇಳ್ತಾ ಇದ್ದಾರೆ. ಸೊ BSF ಹೆಡ್ ಕಾನ್ಸ್ಟೇಬಲ್ ನೇಮಕಾತಿ 2025 ಅಧಿಸೂಚನೆ PDF ನಾನು ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಹುದ್ದೆ ಹೆಸರು BSF ಹೆಡ್ ಕಾನ್ಸ್ಟೇಬಲ್ ಆನ್ಲೈನ್ ಫಾರ್ಮ್ 2025. ಪೋಸ್ಟ್ ದಿನಾಂಕ ಬಂದ್ಬಿಟ್ಟು 13/8/2025 ಅವರು ಪೋಸ್ಟ್ನ ಮಾಡಿದ್ದಾರೆ. ಇತ್ತೀಚಿನ ನವೀಕರಣ ಬಂದ್ಬಿಟ್ಟು 19/8/2025 ನವೀಕರಣ ಮಾಡಿದ್ದಾರೆ. ಒಟ್ಟು ಖಾಲಿ ಹುದ್ದೆಗಳು 1121 ಗೆಳೆಯರೆ. ಓಕೆ, ಸಂಕ್ಷಿಪ್ತವಾದ ಮಾಹಿತಿನ ಆಲ್ರೆಡಿ ತಮಗೆ ಹೇಳಿದ್ದೀನಿ, ಆದರೆ ಇನ್ನೊಂದು ಸಾರಿ ಹೇಳ್ತೀನಿ. ಗಡಿ ಭದ್ರತಾ ಪಡೆ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಖಾಲಿ ಹುದ್ದೆಯ ವಿವರಗಳಲ್ಲಿ ಆಸಕ್ತಿ ಹೊಂದಿರುವ ಮತ್ತು ಎಲ್ಲ ಅರ್ಹತಾ ಮಾನದಂಡಗಳನ್ನು ಪೂರ್ಣಗೊಳಿಸಿದ ಅರ್ಹ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಓದಬಹುದು ಮತ್ತು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಓಕೆ, ಅದೇ ರೀತಿ BSF ನೇಮಕಾತಿ 2025 ಇದರ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ, ಬನ್ನಿ ಗೆಳೆಯರೆ. ಅರ್ಜಿ ಶುಲ್ಕ, ಈ BSFಗೆ ತಾವು ಏನು ಅಪ್ಲೈ ಮಾಡ್ತೀರಾ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಹೇಳ್ತೀನಿ. UR ಅಥವಾ OBC ಅಥವಾ EWS ಪುರುಷ ಅಭ್ಯರ್ಥಿಗಳಿಗೆ ಪ್ರತಿ ಹುದ್ದೆಗೆ ₹100 ಪ್ಲಸ್ ₹59 CSC ಶುಲ್ಕಗಳು ಅಂತ ಇರುತ್ತೆ. ಅದೇ ರೀತಿ SC ST ಮಹಿಳೆಯರು, ಇಲಾಖೆ ಅಥವಾ ಮಾಜಿ ಸೈನಿಕರಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕಗಳು ಇರುವುದಿಲ್ಲ. ನೆಕ್ಸ್ಟ್, BSF ನೇಮಕಾತಿ 2025 ಪ್ರಮುಖ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ ಬಂದ್ಬಿಟ್ಟು 24 ಆಗಸ್ಟ್ 2025 ಆರಂಭಿಕ ದಿನಾಂಕ ಇರುತ್ತೆ ಅರ್ಜಿನ ಸಲ್ಲಿಸೋಕ್ಕೆ. ಅದೇ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 23 ಸೆಪ್ಟೆಂಬರ್ 2025 ಇರುತ್ತೆ. ಅಲ್ಲಿವರೆಗೆ ದಯವಿಟ್ಟು ವೇಟ್ ಮಾಡೋಕೆ ಹೋಗಬೇಡಿ, ಯಾಕಂದ್ರೆ ಕೆಲವೊಂದು ಸಾರಿ ಸರ್ವರ್ ಬ್ಯುಸಿ ಇರುತ್ತೆ. ಸರ್ವರ್ ಬ್ಯುಸಿ ಇದ್ದರೆ ತಮ್ಮ ಅಪ್ಲಿಕೇಶನ್ನ ತೆಗೆದುಕೊಳ್ಳಿಲ್ಲ ಅಂದರೆ ಅದು ಇನ್ವ್ಯಾಲಿಡ್ ಆಗುತ್ತೆ, ಮತ್ತೆ ನೀವು ನೆಕ್ಸ್ಟ್ ಸಾರಿ ಟ್ರೈ ಮಾಡಬೇಕಾಗತ್ತೆ. ಸೊ ದಯವಿಟ್ಟು
ಅಲ್ಲಿವರೆಗೂ ವೇಟ್ ಮಾಡದೆ 1 ವಾರದ ಮುಂಚೆನೇ ತಾವು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಓಕೆನಾ? ಸೊ BSF ನೇಮಕಾತಿ 2025 ವಯಸ್ಸಿನ ಮಿತಿಯನ್ನು ಕೊಡ್ತಾ ಇದ್ದಾರೆ. UR ಅಥವಾ EWS ಎಕನಾಮಿಕ್ ವೀಕರ್ ಸೆಕ್ಷನ್ ಅಭ್ಯರ್ಥಿಗಳಿಗೆ 18ರಿಂದ 25 ವರ್ಷಗಳ ವಯಸ್ಸಿನ ಮಿತಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 18 ವರ್ಷದಿಂದ 28 ವರ್ಷಗಳು ವಯಸ್ಸಿನ ಮಿತಿ ಇರುತ್ತೆ. ಅದೇ ರೀತಿ SC ಅಥವಾ ST ಅಭ್ಯರ್ಥಿಗಳಿಗೆ 18 ವರ್ಷ ಮೇಲ್ಪಟ್ಟು 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ BSF ನೇಮಕಾತಿಗೆ ಅರ್ಹರಾಗಿರುತ್ತಾರೆ ಅಪ್ಲಿಕೇಶನ್ನ ಹಾಕೋಕೆ. ಓಕೆ, ಸೊ ನೆಕ್ಸ್ಟ್ ಅರ್ಹತೆಯನ್ನು ನಾವು ನೋಡ್ತಾ ಇದ್ದೀವಿ. ಅರ್ಹತೆ ಬಂದ್ಬಿಟ್ಟು ಗೆಳೆಯರೆ, ಅಭ್ಯರ್ಥಿಗಳು 10ನೇ ತರಗತಿ ಪಾಸಾಗಿರಬೇಕು ಮತ್ತು ITI ಅಥವಾ 12ನೇ ತರಗತಿ ಪಾಸಾಗಿರಬೇಕು. 10ನೇ ತರಗತಿ ಪಾಸಾಗಿರಬೇಕು ಅಂತ ಹೇಳ್ತಾರೆ, ಜೊತೆಗೆ ಮತ್ತು ITI ಅಥವಾ 12ನೇ ತರಗತಿ ಪಾಸಾಗಿರಬೇಕು. ಈ ಹುದ್ದೆಗಳಿಗೆ ತಾವು ಅಪ್ಲಿಕೇಶನ್ನ ಹಾಕಕ್ಕೆ. ಗೆಳೆಯರೆ, ಸಂಬಳದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಬಳ ಬಂದ್ಬಿಟ್ಟು ಹಂತ 4 ರೂಪಾಯಿ 25,500 ರೂಪಾಯಿಂದ ರೂಪಾಯಿ 81,100 ರೂಪಾಯಿವರೆಗೂ 7th ಪೇ ಅಂದರೆ 7th CPC ಸೆಂಟ್ರಲ್ ಪೇ ಏನಿದೆ ಆ ಸೆಂಟ್ರಲ್ ಪೇ 7th ಪೇನ ಕೊಡ್ತಾರೆ ಸಂಬಳ. ಓಕೆ, ಅದೇ ರೀತಿ BSF ಹೆಡ್ ಕಾನ್ಸ್ಟೇಬಲ್ ನೇಮಕಾತಿ 2025 ಹುದ್ದೆ ವಿವರಗಳನ್ನು ಕೊಟ್ಟಿದ್ದಾರೆ. ಪೋಸ್ಟ್ ಹೆಸರು ಬಂದ್ಬಿಟ್ಟು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಅಂತ. ಒಟ್ಟು ಹುದ್ದೆಗಳು 910 ಹುದ್ದೆಗಳಿದೆ. ಈ ರೇಡಿಯೋ ಆಪರೇಟರ್ ಅಥವಾ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ಗೆ ಅರ್ಹತೆ ಏನಿದೆ ಅಂದರೆ SSLC 10ನೇ ತರಗತಿ ಮತ್ತು ITI ಆಗಿರಬೇಕು ಗೆಳೆಯರೆ. ಓಕೆ, ಅದೇ ರೀತಿ ಪೋಸ್ಟ್ ಹೆಸರು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ 211 ಕನ್ನಡ 211 ಕೇಳಿದ್ದಾರೆ, ಕನ್ನಡ ಅಂತ ಕೇಳಿದ್ದಾರೆ ರೇಡಿಯೋ ಮೆಕ್ಯಾನಿಕ್ಗೆ. ಓಕೆ, ನೆಕ್ಸ್ಟ್ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ಪೂರ್ಣ ಅಧಿಸೂಚನೆಯನ್ನು ಓದಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅಧಿಸೂಚನೆ ಅಂದರೆ PDF ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ತಾವು ಲಿಂಕ್ಗೆ ಹೋಗ್ಬಿಟ್ಟು PDF ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಅಲ್ಲಿ ಕೂಡ ಓದ್ಬೋದು. ಸೊ ಉದ್ಯೋಗ ಅಧಿಸೂಚನೆ 24 ಆಗಸ್ಟ್ಗೆ ಓಪನ್ ಆಗುತ್ತೆ. ಕೆಳಗಡೆ ನಿಮಗೆ ವೆಬ್ಸೈಟ್ ಹೆಸರನ್ನು ಕೊಟ್ಟಿರ್ತೀನಿ. ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ತಾವು ಅಪ್ಲಿಕೇಶನ್ನ ಹಾಕಿ ಅಪ್ಲೈ ಮಾಡ್ಬೋದು ಗೆಳೆಯರೆ. ಓಕೆ, ಆಲ್ ದಿ ಬೆಸ್ಟ್ ಗೆಳೆಯರೆ. ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.